ಒಬ್ಬ ಮನುಷ್ಯ ಪ್ರತಿ ದಿವಸ ಮೋಷನ್ ಮಾಡಬೇಕು ಅಂತ ಅಥವಾ ಲೆಟ್ರಿನ್ಗೆ ಹೋಗಬೇಕು ಅಂತ ಎಲ್ಲಿ ರೂಲ್ಸ್ ಇಲ್ಲ. ನಮ್ಮ ವಿಜ್ಞಾನದ ಪ್ರಕಾರ ಒಬ್ಬ ಮನುಷ್ಯ ಒಂದು ವಾರದಲ್ಲಿ 3 ಬಾರಿ ಮೋಷನ್ ಮಾಡಿದರೆ ಅಷ್ಟು ಸಾಕು ನಮಗೆ. ಆದರೆ ನೀವು ನೋಡ್ದಂಗೆ, ನೀವು ಹೇಳ್ದಂಗೆ ಕೆಲವರಿಗೆ ದಿನಕ್ಕೆ 1 ಸಾರಿ ಆಗುತ್ತೆ, ಕೆಲವರಿಗೆ ದಿನಕ್ಕೆ 2 ಸಾರಿ ಆಗುತ್ತೆ, ಕೆಲವರಿಗೆ 2 ದಿನಕ್ಕೆ 1 ಸಾರಿ ಆಗುತ್ತೆ. ಅವೆಲ್ಲವನ್ನು ನಾವು ನಾರ್ಮಲ್ ಅವರವರ ಹ್ಯಾಬಿಟ್ ಮೇಲೆ ತಗೊಳ್ತೀವಿ. ಈ ಮಲಬದ್ಧತೆಗೆ ಕಾರಣ ಏನು? ಅದು ಭಾಳ ಇಂಪಾರ್ಟೆಂಟು. ಲ್ಯಾಕ್ ಆಫ್ ವಾಟರ್ ಆ್ಯಂಡ್ ಲ್ಯಾಕ್ ಆಫ್ ಫೈಬರ್. ಫೈಬರ್ ಅಂದರೆ ಏನು ಡಾಕ್ಟ್ರೆ ಅಂದರೆ ನಾರಿನ ಅಂಶಗಳು. ಏನರಲ್ಲಿ ಇರುತ್ತೆ ಡಾಕ್ಟ್ರೆ? ಎಲ್ಲ ಆಹಾರದಲ್ಲೂ ಇರುತ್ತೆ. ಅದರೊಳಗಾಗಿ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಜಾಸ್ತಿ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಜನರು ಅದನ್ನು ರಿವರ್ಸ್ ತಿಳ್ಕೊತಾರೆ. ಮುದ್ದೆ ತುಂಬ ಗಟ್ಟಿ, ಚಪಾತಿ ತುಂಬ ಗಟ್ಟಿ, ತಿಂದರೆ ಮಲಬದ್ಧತೆ ಆಗುತ್ತೆ ಅನ್ಕೋತಾರೆ. ಇದು ತಪ್ಪು ತಿಳುವಳಿಕೆ ನಿಮ್ಮದು. ಕೋಳಿ ತಿಂದರೆ ಹೀಟು, ಹಂದಿ ತಿಂದರೆ ತಂಪು, ಇವೆಲ್ಲವನ್ನು ಕೂಡ ನಿಮ್ಮ ಭಾಷೆಯಲ್ಲಿ ಮಾತಾಡ್ತೀರಿ. ಬಟ್ ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ನಿಮಗೆ ಗೊತ್ತಿರಲಿ, ಕೋಳಿಯಲ್ಲಿ ಫೈಬರ್ ಕಡಿಮೆ ಇರುತ್ತೆ. ಪರ್ಟಿಕ್ಯುಲರ್ ಸ್ಕಿನ್ ಔಟ್ ಕೋಳಿಯಲ್ಲಿ ಫೈಬರ್ ಕಡಿಮೆ ಇರೋದ್ರಿಂದ ಜನ ಮಲಬದ್ಧತೆ ಆಗುತ್ತೆ. ನಾನು ಕೋಳಿ ತಿಂದು ನನಗೆ ಪೈಲ್ಸ್ ಬಂದಿದೆ, ಮೋಷನ್ ಜಾಗದಲ್ಲಿ ಬ್ಲಡ್ ಬರುತ್ತೆ ಅಂತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೋಳಿಯೊಳಗೆ ಬೆಂಕಿ ಇರಲ್ಲ, ಕೋಳಿಗೂ ಹೀಟ್ಗೂ ಸಂಬಂಧ ಇಲ್ಲ. ಬಟ್ ಕೋಳಿಯಲ್ಲಿ ಫೈಬರ್ ಕಡಿಮೆ ಇರೋದ್ರಿಂದ ನೀವು ಕೋಳಿ ತಿಂದಿನ ಸೌತೆಕಾಯಿ, ಮೂಲಂಗಿ, ಟೊಮೊಟೊ, ಕ್ಯಾರೆಟು ಇಂಥವನ್ನು ತಿಂದರೆ ಅವ ನಿಮಗೆ ಮೋಷನ್ಸ್ ಲೆಸ್ಸಾಗುತ್ತೆ. ಸೊ ಇದನ್ನು ಚೆನ್ನಾಗಿ ನೆನಪಿಡಬೇಕು ನೀವು. ಅದರೊಳಗಾಗಿ ಮಕ್ಕಳಿಗೆ ಮೋಷನ್ ಆಗಿಲ್ಲ, ತುಂಬ ಗಂಟೆಗಟ್ಟಲೆ ಅಳುತ್ತೆ ಮಗು, ದಯವಿಟ್ಟು ನೀರು ಕುಡಿಸೋದು ಕಲಿಸಿ ಮಕ್ಕಳಿಗೆ. ಆದಷ್ಟು ಸೊಪ್ಪು ತರಕಾರಿಗಳು, ಹಣ್ಣು. ನೀವು ಯಾವ ಬಿಸ್ಕೆಟ್ಸ್ ಆ್ಯಂಡ್ ಚಾಕ್ಲೇಟ್ ಜಾಸ್ತಿ ಕೊಡ್ತಿರಲ್ಲ, ಮಗುಗೆ ಮಲಬದ್ಧತೆ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸೊ ಇದರ ಸೈಡ್ ಎಫೆಕ್ಟ್ ಭಾಳ ಇಂಪಾರ್ಟೆಂಟು. ನೋಡಿ, ಮಲಬದ್ಧತೆ ಆದಾಗ ಮೂಲವ್ಯಾಧಿ ಆಗುತ್ತೆ. ಮೂಲವ್ಯಾಧಿ ಅಂದರೆ ನಿಮ್ಮ ಭಾಷೆಯಲ್ಲಿ ಪೈಲ್ಸ್ ಕಾಯಿಲೆ. ಅದನ್ನು ನಾವು ಹೆಮೊರಾಯ್ಡ್ಸ್ ಅಂತೀವಿ. ಹೆಮೊರಾಯ್ಡ್ಸ್ ಅಂದರೆ ಹೀಮೋ ಅಂದರೆ ಬ್ಲಡ್ಡು, ರಾಯ್ಡ್ಸ್ ಅಂದರೆ ಫ್ಲೋ ಆಗುತ್ತೆ. ಮೋಷನಿಗೆ ಕೂತ್ಕೊಂಡು ತಿಣುಕಿದರೆ ಛಲ್ ಅಂತ ರಕ್ತ ಬರುತ್ತೆ. ಇದು ಫಸ್ಟ್ ಸಿಂಪ್ಟಮ್ ಆಫ್ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತೀವಿ ನಾವು. ಸೊ ಇದು ಎಷ್ಟು ಕಾಮನ್ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್, ದೇ ವಿಲ್ ಹ್ಯಾವ್ ಹೆಮರಾಯ್ಡ್ಸ್. ಸೊ ಆದ್ದರಿಂದ ನಿಮಗೆ ಒಂದು ಸಂದೇಶ, ನಿಮಗೆ ಪೈಲ್ಸ್ ಆಗಬಾರ್ದು ಅಂದರೆ ನೀವು ಮಲಬದ್ಧತೆಯನ್ನು ಅವಾಯ್ಡ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್.